ರಾಜ್ಯ ಸಿನಿ ಪ್ರೇಕ್ಷಕರಿಗೆ ಒಂದು ಸಂತಸದ ಸುದ್ದಿ. ಇವತ್ತು ಕಾಲಘಟ್ಟ ಅನ್ನುವಂತ ಸಿನಿಮಾ ರಿಲೀಸ್ ಆಗಿದೆ. ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಜನರ ಅಭಿಪ್ರಾಯ ಕೂಡ ಒಂದು ಪ್ರಶಂಸನೀಯ ಅನ್ನುವಂತ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಾಗ್ತದೆ. ಆ ನಿಟ್ಟಿನಲ್ಲಿ ಕಾಲಘಟ್ಟ ಬಹಳ ನಿರೀಕ್ಷಿತವಾದ ಸಿನಿಮಾ ಅಂತಾನೆ ಹೇಳಿದ್ರೆ ತಪ್ಪಾಗಲಾರದು. ಬಹಳಷ್ಟು ಈ ಸಿನಿಮಾ ರಾಜ್ಯಾದ್ಯಂತ 60ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಹೊಸ ಕಥಾನಕ ಉಳ್ಳಂಥ ಸಿನಿಮಾ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಇರುವಂತಹ ವ್ಯತ್ಯಾಸಗಳನ್ನು ಅಳವಡಿಕೆ ಮಾಡಿರುವಂಥ ಬಹಳ ಅಪರೂಪವಾದ ಸಿನಿಮಾ ಇದು. ನಿಜವಾಗ್ಲೂ ಕೂಡ ಜನ ಇದನ್ನ ವೀಕ್ಷಣೆ ಮಾಡಬೇಕು. ಒಬ್ಬ ರೈತ ನಿರ್ಮಾಣ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ಅಚ್ಚರಿ ಅಂತಾನೆ ಹೇಳ್ಬೋದು. ಕಾಲಘಟ್ಟಕ್ಕೆ ಸ್ವಾಗತ ಮಾಡು ಸತ್ಯ ಯುಗಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿಕ್ಕೇಗೌಡ ಅಂತ, ಲಯನ್ ಚಿಕ್ಕೇಗೌಡ ಅಂತ, ತಳಗವಾದಿ ಗ್ರಾಮ, ಮಳವಳ್ಳಿ ತಾಲೂಕು ತಳಗವಾದಿ ಗ್ರಾಮ. ನಾನು ಒಬ್ಬ ರೈತನಾಗಿ ಸಣ್ಣ ವ್ಯಾಪಾರ ಮಾಡಿಕೊಂಡು ಉದ್ದಿಮೆಯಿಂದ ಇದೊಂದು ಕಾಲಘಟ್ಟ ಸಿನಿಮಾ ಎಂಬ ಚಿತ್ರವನ್ನು ಅವ್ರಿಗೆ ನಾನೊಬ್ಬ ರೈತನಾಗಿ ಒಂದು ಸಣ್ಣ ವ್ಯಾಪಾರ ಮಾಡ್ಕೊಂಡು ಒಂದು ಮೊದಲು ಖಾಲಿ ಡಬ್ಬ ಎಂಬ ಚಿತ್ರವನ್ನು ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದು. ಅದೇ ಡೈರೆಕ್ಟ್ರು ಸರ್ ಒಂದು ಕಥೆ ಇದೆ ಕಾಲಘಟ್ಟ ಅಂತ, ಇದು ಒಂದು ಚಿತ್ರ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಒಪ್ಕೊಂಡು ಇದೊಂದು ಚಿತ್ರನ ಮಾಡಿದ್ದೀವಿ. ಈ ಚಿತ್ರದಲ್ಲಿ ನಮ್ಮ ಅಭಿದಾಸ್ ಅವರು ಮತ್ತು ರಮೇಶ್ ಭಟ್ ಅವರು, ಭವ್ಯ ಅವರು, ಮತ್ತು ಹೀರೋಯಿನ್ನು ಖುಷಿ ಅಂತ, ಮತ್ತು ಇನ್ನೊಬ್ಬರು ಹೀರೋ ನಿಖಿಲ್ ಅಂತ, ಇನ್ನೊಬ್ಬರು ಹೀರೋಯಿನ್ನು ಮೇಘನ ಅಂತ ಇದ್ದಾರೆ. ಎಲ್ಲ ತುಂಬ ತಾರಾಗಣದಲ್ಲಿ ಇದೊಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಮಾಡಿದ್ದೀವಿ. ಸಿನಿಮಾ ಮಾಡೋಕ್ಕೆ ತುಂಬ ಶ್ರಮ ಪಟ್ಟಿದ್ದೀವಿ. ಏನು ಈ ಸಿನಿಮಾನ ರಿಲೀಸ್ ಮಾಡಬೇಕಂದ್ರೆ ಒಬ್ಬ ನಿರ್ಮಾಪಕರಿಗೆ ಎಷ್ಟು ತೊಂದರೆ ಇದೆ ಅಂತ ನನಗೆ ಇವಾಗ ಅರ್ಥ ಆಯಿತು. ಅದನ್ನು ನಾವು ಈ ಕನ್ನಡ ಚಿತ್ರರಂಗ ಹೊಸ ನಿರ್ಮಾಪಕರಿಗೆ ಒಂದು ಅವಕಾಶಗಳನ್ನು ಕೊಡಬೇಕು. ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು. ಮತ್ತು ಹೊಸ ಪ್ರತಿಭೆಗಳನ್ನು ಈ ಕನ್ನಡ ಚಿತ್ರರಂಗದಲ್ಲಿ ತರಬೇಕು ಅನ್ನೋದು ನನ್ನ ಆಶಯ. ಅದಕ್ಕೋಸ್ಕರ ನಾವು ನನ್ನಿಂದ ತುಂಬ ಜನಕ್ಕೆ ಒಂದು ಅನುಕೂಲ ಆಗಲಿ ಅಂತ ಇದನ್ನು ಕಥೆನ ಚೆನ್ನಾಗಿ ನಿರೂಪಣೆ ಮಾಡಿದ್ದೀವಿ. ಮತ್ತು ಈ ಕಥೆಯಿಂದ ಹಿಂದಿನ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ಏನಿದೆ ವ್ಯತ್ಯಾಸ, ಹಿಂದಿನ ಕಾಲದಲ್ಲಿ ಜನ ಯಾವ ಥರ ಇದ್ದರು, ಇವತ್ತಿನ ಕಾಲದಲ್ಲಿ ಜನ ಯಾವ ಥರ ಇದ್ದಾರೆ, ಹಿಂದಿನ ಕಾಲದಲ್ಲಿ ತಾಯಿ ಇಲ್ಲದೇ ಇದ್ದರೆ ಏನು ಕಷ್ಟಪಡ್ತಿದ್ರು, ಇವತ್ತಿನ ಕಾಲದಲ್ಲಿ ತಂದೆ ಇಲ್ಲದೇ ಏನು ಕಷ್ಟಪಡ್ತಾರೆ ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಂದಿದ್ದೀವಿ. ಆದ್ದರಿಂದ ದಯವಿಟ್ಟು ಎಲ್ಲ ಸಿನಿ ಪ್ರೇಕ್ಷಕರು ಥಿಯೇಟ್ರ್ನಲ್ಲಿ ಬಂದು ಸಿನಿಮಾ ನೋಡಿ ಈ ನಮ್ಮ ಎಲ್ಲ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಹಾರೈಸಬೇಕು, ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಎಷ್ಟು ದಿವಸ ಚಿತ್ರೀಕರಣ ಮಾಡಿದ್ದೀವಿ? ಈ ಸಿನಿಮಾವನ್ನು ಒಂದು 45 ದಿನ ಚಿತ್ರೀಕರಣ ಮಾಡಿದ್ದೀವಿ. ಎಲ್ಲೆಲ್ಲಿ ಮಾಡಿದ್ದೀವಿ? ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಶ್ರೀರಂಗಪಟ್ಟಣ, ಪಾಂಡವಪುರ ಈ ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟ್ರು ಬಂದು ಮೈಸೂರವರು ಪ್ರಕಾಶ್ ಅಂತ, ಅಂಬಾಳೆ ಅವರು ತುಂಬ ಕಥೆನ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದಲ್ಲಿ ಎಷ್ಟು ಫೈಟ್ ಇದೆ, ಎಷ್ಟು ಸಾಂಗ್ ಇದೆ? ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಟೈಟಲ್ ಸಾಂಗು, ಮತ್ತು ಸಮಯದ ಬಗ್ಗೆ ಒಂದು, ಮತ್ತು ಇನ್ನೇನು ನನ್ನ ದೇವತೆ ಅನ್ನೋದು 2 ಸಾಂಗು, ಮತ್ತು ಇನ್ನೊಂದು ಅದು ಚೆನ್ನಾಗಿದೆ. ಅದು ಸಿಟಿನಲ್ಲಿ ಇರುವಂಥ ಸಾಂಗ್ 3 ಸಾಂಗ್ ಇದೆ. ಒಂದು ಫೈಟ್ ಇದೆ. ಎಲ್ಲ ಗ್ರಾಮೀಣ ಭಾಗದಿಂದ ಬಂದವರು ಸಿನಿಮಾ ನಿರ್ಮಾಣ ಮಾಡಬೇಕಂತ ಹೇಗೆ ಕನಸಿತ್ತ ನಿಮಗೆ? ರೈತರ ಮಕ್ಕಳು ಯಾಕೆ ಸಿನಿಮಾ ಮಾಡಬಾರ್ದು, ಎಲ್ಲ ದೊಡ್ಡ ಆಫೀಸರ್ಗಳೇ ಮಾಡ್ಬೇಕಾ, ಅಫಿಷಿಯಲ್ಗಳೇ ಮಾಡ್ಬೇಕಾ, ದೊಡ್ಡ ಹಣವಂತರೇ ಮಾಡ್ಬೇಕಾ, ನಾವು ಒಂದು ಸಿನಿಮಾವನ್ನು ತೋರಿಸೋಣ, ರೈತರ ಮಕ್ಕಳು ಯಾಕೆ ಸಿನಿಮಾ ಮಾಡಬಾರ್ದು, ರೈತರ ಮಕ್ಕಳು ಯಾಕೆ ಮುಂದೆ ಬರಬಾರ್ದು ಅನ್ನೋದು ಒಂದು ಆಸೆ ಇಟ್ಕೊಂಡು ಇದೊಂದು ಸಿನಿಮಾನ ಮಾಡಿದ್ದೀವಿ. ಸರ್, ಇದರಲ್ಲಿ ಯಾರ್ಯಾರು ಪಾತ್ರ ಹೋಗ? ಇದರಲ್ಲಿ ಸೌಬ್ರಾಜ್ ಅವರು ಇದ್ದಾರೆ, ಮತ್ತು ಅಭಿದಾಸ್ ಅವರು ನಂದಗೋಕುಲ ಧಾರಾವಾಹಿನಲ್ಲಿ ಫೇಮಸ್ ಆಗಿದ್ದಾರೆ, ಅವರು ಅಭಿದಾಸ್ ಹೀರೋ ಆಗಿದ್ದಾರೆ. ಮತ್ತು ರಮೇಶ್ ಭಟ್ ಅವರು ಇದ್ದಾರೆ, ಅವರು ಪೋಷಕ ನಟರಾಗಿ. ಭವ್ಯ ಅವರು ಪೋಷಕ ನಟಿಯಾಗಿ ಒಂದು ಚೆನ್ನಾಗಿ ಪಾತ್ರವನ್ನು ಅಭಿನಯಿಸಿದ್ದಾರೆ. ಹೀರೋಯಿನ್ ಆಗಿ ಖುಷಿ ಅಂತ ಬೆಂಗಳೂರವರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಥಳೀಯ ಪಾತ್ರ ಕೊಟ್ಟಿದ್ದೀರಿ ಅಂತ ಸ್ಥಳೀಯವಾಗಿ ನಾವು ಕೊಟ್ಟಿದ್ದೀವಿ ಸಹ. ಒಂದು 20-25 ಜನ ಮಾಡಿದ್ದಾರೆ. ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ತಮ್ಮ ಹೆಸರು? ಸರ್, ನನ್ನ ಹೆಸರು ಪ್ರಕಾಶ್ ಅಂತ. ನಾನು ಉದ್ಯಮ ಮಾಡಿಸ್ತಾ ಇದ್ದೀನಿ, ದೂರು ಮತ್ತು ಮಗಳು ಹೀರೋ ಫಾರ್ಮ್ ಆಗಿ. ಓಕೆ. ನಮ್ಮ ಸ್ನೇಹಿತರು
ಫಿಲಮ್ ಮಾಡಬೇಕು ಅಂದಾಗ ಸಹ ಪ್ರೋತ್ಸಾಹ ಕೊಟ್ಟು ಮಾಡಪ್ಪ ಚೆನ್ನಾಗಿರುತ್ತೆ. ನಾವು ದೊಡ್ಡ ದೊಡ್ಡ ಹಳ್ಳಿ ಸಿಟಿಯಲ್ಲೇ ಮಾಡಬೇಕು, ದೊಡ್ಡ ದೊಡ್ಡ ಪ್ರೊಡ್ಯೂಸರೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಚಿಕ್ಕತೆಯಿಂದ ದೊಡ್ಡದು ಮಾಡ್ಬೋದು ಮಾಡಿ ಅಂತ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿದ್ದೀವಿ. ಹೇಗೆ ಅನ್ಸೋದು ಖುಷಿ ನಿಮ್ಮ ಸಿನಿಮಾ ರಿಲೀಸ್ ಮಾಡೋದೇ ಒಂದು ದೊಡ್ಡ ವಿಷಯ. ರಿಲೀಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ನೊಂದಿದ್ದೀವಿ. ಸಿನಿಮಾ ಮಾಡಿಗೆ ಇದು ಜನ ಬರ್ತಾ ಇಲ್ಲ ಈಗಿನ ಕಾಲದಲ್ಲಿ. ಹಿಂದಿನ ಈ ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಮೊಬೈಲ್ ಹಿಡಿದು ಜನ ಥಿಯೇಟ್ರ್ ಬಂದು ಫಿಲಮ್ ನೋಡ್ತಾ ಇಲ್ಲ. ಈ ಫಿಲಮ್ ಬಿಡುಗಡೆ ಆಗಿರೋದ್ರಿಂದ ಜನ ಥಿಯೇಟ್ರ್ ಬರ್ತಾರೆ ಅಂತ ನಮ್ಮ ಆಶಾಭಾವನೆ ಸಿಕ್ಕಾಪಟ್ಟೆ ಇದೆ. ಯಾಕೆ ಹಳ್ಳಿ ಜೀವನದ ಚಿತ್ರಕಥೆ ಇದು. ನಮ್ಮ ತಂದೆ ತಾಯಿ ನಮ್ಮ ತಾತ ಮುತ್ತಾತರು ಹಿಂದೆ ಏನಿತ್ತು, ನಾವು ಚಿಕ್ಕರು ಇದ್ದಾಗ ಗುರು ಕಥೆಗಳು ಇತ್ತು. ಗುರು ಎದುರಿಸ್ತಿರು ನಮಗೆ ಅಳಬೇಕು ಹತ್ರಗಿದ್ರೆ ಗುರುವಿಗೆ ಕರೆಸ್ತೀವಿ, ಗುರುಬುಡಿಗೆ ಕರೆಸ್ತೀವಿ ಅಂತ. ಅದ ತೋರಿಸಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು ಯಾವ ಥರ ಮಾಡ್ತಾ ಇದ್ದಾರೆ. ಹಿಂದೆ ಅಪ್ಪ ಅಮ್ಮನಿಗೆ ಬೆಲೆ ಕೊಡ್ತಿದ್ವೋ ಎದುರುತ್ತಿದ್ವೋ, ಇವತ್ತು ಅಪ್ಪ ಅಮ್ಮನಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ. ಅದ ಚಿತ್ರಮಂದಿರದಲ್ಲಿ ಬಂದು ನೋಡಿದ್ರೆ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಸರ್. ನೀವು ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರಾ? ಸ್ವಲ್ಪ ದಿನ ಒಳಗೆ ಹೋಗಿದ್ದೀನಿ ಸರ್, 1-2 ಡೇಸ್ ಅಷ್ಟೇ. ನಂದು ಬಿಸ್ನೆಸ್ ಇದೆ. ಓಕೆ, ನೀವೇನು ಬಿಸ್ನೆಸ್ ಮಾಡ್ತೀರಾ ಸರ್? ನಂದು ಆಟೋಮೊಬೈಲ್ ಇದೆ ಸರ್, ಹೀರೋ ಶೋರೂಮ್ ಇದೆ, ಡೀಲರ್ ಇದೆ, ಮದ್ದೂರು ಮಳವಳ್ಳಿ. ಓಕೆ ಓಕೆ. ಸಿನಿಮಾದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಸ್ನೇಹಿತರು ಸಪೋರ್ಟ್ ಎಲ್ಲ ಮಾಡಿದ್ರಾ? ಇವತ್ತು ರಿಲೀಸ್ ಆಗ್ತಾ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ನೋಡಿದ್ರೆ ನೀವು? ನೋಡಿದ್ದೀನಿ ಸರ್, ಬೆಂಗಳೂರು ಹೋಗಿದ್ದಾಗ ನೋಡಿದ್ದೀನಿ. ಅದು ಜನಗಳಿಗೆ ಅವರೇ ಬಂದು ಕೂತು ನೋಡಿ ನಮಗೆ ಹೇಳ್ಬೇಕು ಹೆಂಗಿದೆ ಅಂತ. ನಾನು ಹೇಳೋದಕ್ಕಿಂತ ನಾನು ನನ್ನದ ಎದೆ ತಟ್ಟಿಗೆ ಹೇಳ್ತೀನಿ ನಮ್ಮ ಫಿಲಮ್ ಚೆನ್ನಾಗಿದೆ ಅಂತ. ಪ್ರೇಕ್ಷಕರು ಬಂದು ನೋಡಿ ಅದು ಮತ್ತೊಬ್ಬರಿಗೆ ಅವ್ರ ಬಾಯಲ್ಲಿ ಆಡಬೇಕು ಸರ್. ನಮ್ಮ ಒಟ್ಟಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ಫಿಲಮ್ ಚೆನ್ನಾಗಿ ಬಂದಿದೆ. ಹಳ್ಳಿ ಸೊಡಗು ಮತ್ತು ಅಪ್ಪು ಇದೆ. ಇವತ್ತಿನ ಕಾಲಘಟ್ಟ ಹುಡುಗರು ಹೆಂಗಿದ್ದಾರೆ, ಹಿಂದೆ ಕಾಲಘಟ್ಟ ಹುಡುಗರು ನಾವು ಹೆಂಗಿದ್ವೋ ಇವತ್ತು ನನ್ನ ತಂದೆ ತಾಯಿಗೆ ಎದುರುತ್ತೀವಿ. ಇವತ್ತಿನ ಮಕ್ಕಳು ನನ್ನ ಮಕ್ಕಳೇ ನಮಗೆ ಎದುರಲ್ಲ. ಆ ಚಿತ್ರಕಥೆ ಇದೆ ಸರ್. ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಚಿಕ್ಕಣ್ಣಗೌಡ ಅಂದ್ಬಿಟ್ಟು. ಓಕೆ. ನಾವು ಬಿಸ್ನೆಸ್ ಮ್ಯಾನು. ನಮ್ಮದು ರೈಸ್ ಇಂಡಸ್ಟ್ರಿ ಇದೆ, ಮಾಡ್ತಾ ಇದ್ವಿ. ಮತ್ತು ಪಂಚಾಯತಿ ಅಧ್ಯಕ್ಷ ಆಗಿದ್ವಿ. ಇವಾಗ ಏನಾಯಿತು ಅಂದರೆ ನಮ್ಮ ಸ್ನೇಹಿತರು ಒಂದು ಏನೋ ಆಸೆಯಿಂದ ಒಂದು ಚಿತ್ರ ಮಾಡಬೇಕು ಅಂತ ಮಾಡೋದು. ಕರ್ನಾಟಕ ರಾಜ್ಯಾಂತ ಜನತೆಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಜನತೆಗೆ ಹೇಳ್ಕೊಳ್ಳೋದು ಏನು ಅಂದರೆ, ಒಬ್ಬ ಹಳ್ಳಿ ಬಡವ ರೈತನ ಮಗ ಹಳ್ಳಿ ಸೊಡಗನ್ನ ನಾವು ತೋರಿಸ್ಬೇಕು ಜನಕ್ಕೆ. ಹಿಂದೆ ಅಪ್ಪ ಅಮ್ಮ ತಂದೆ ತಾಯಿ ಎಲ್ಲರಿಗೆ ಯಾವ ಥರ ನಾವು ಪೂಜ್ಯ ಭಾವನೆಯಿಂದ ಗೌರವ ಕೊಡ್ತಾಯಿದ್ದೋ ಆ ಭಾವನೆಗಳೆಲ್ಲ ಸಿನಿಮಾದಲ್ಲಿ ಕಾಣಿಸಿದ್ದಾರೆ. ಆ ಸಿನಿಮಾ ಎಲ್ಲ ನೋಡಿದಾಗ ಜನ ಅರ್ತ್ಕೊಂಡು ಜೀವನನ ಮಾಡೋಕ್ಕೆ ಅನಿವಾರ್ಯ ಆಗುತ್ತೆ ನಮ್ಮ ಸಿನಿಮಾದಲ್ಲಿ, ನಮ್ಮ ಸ್ನೇಹಿತರು ಮಾಡಿರೋ ಸಿನಿಮಾದಲ್ಲಿ ಅಂತ ನಾವಾದರೂ ಬಯಸ್ತಾ ಇದರಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತ ಈಗ ಒಂದು ಸಾಂಗ್ಗಳಿರ್ಬೋದು, ಆ ಫೈಟಿಂಗ್ ಇರ್ಬೋದು, ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಈಗ ಒಬ್ಬ ರೈತನ ಮಗ ಮಾಡಿದಾಗ ನೀವು ಯಾಕೆ ನಾವು ನೋಡಬಾರ್ದು ಅದನ್ನ? ಯಾರೋ ಒಬ್ಬ 10 ಸಿನಿಮಾ ಮಾಡಿರೋರನ್ನ ಬೆಳೆಸಿದಾಗ ಅದೇ ರೀತಿ ಒಬ್ಬ ಬಡ ರೈತನ ಮಗ ಆ ಸಿನಿಮಾನ ಮಾಡ್ತೀನಿ ಅಂತ ಹಠ ತೊಟ್ಟು ನಿರ್ಮಾಪಕನಾಗಿ ಮಾಡವನೆ. ಅದನ್ನು ಖುಷಿಪಟ್ಟು ಅವನನ್ನು ಕರ್ನಾಟಕ ರಾಜ್ಯದ ಜನತೆ ಅವರನ್ನು ಉಳಿಸ್ಬೇಕು, ಅವ್ರನ್ನ ಬೆಳೆಸಬೇಕು. ಒಂದು ಮಗುವಾಗಿ ಈಗ ಸೊಸೆಯಾಗಿ ಬಂದಿದ್ದಾರೆ, ಅವ್ರನ್ನ ಬೆಟ್ಟಕ್ಕಂಟ ಬೆಳೆಸಬೇಕು ಅಂತ ನಾನಾರ ಕೇಳ್ತಾ ಈ ಸಭೆಯಲ್ಲಿ ನಿಮ್ಮೆಲ್ಲರೂ ಸಿನಿಮಾನ ಎಲ್ಲದರಲ್ಲೂ ನೋಡ್ಬೋದು. ಈಗ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅವ್ರದ್ದೇ ಆದಂಥ ಕನಸು ಮುಂದೂಡುತ್ತೆ ಅಂತ ನಾನು ಬಯಸ್ತಾ ನೀವು ಎರಡು ಮಾತನಾಡಲು ಅವಕಾಶ ಕೊಟ್ಟ ನೀವೆಲ್ಲರಿಗೂ ಹೃತ್ಪೂರ್ವಕವಾದ ಸರ್. ಕೊನೆಯದಾಗಿ ಇಡೀ ರಾಜ್ಯಾದ್ಯಂತ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಿನಿಮಾ? ಪ್ರೇಕ್ಷಕರಿಗೆ ಸಿನಿಮಾ ನೋಡಿ, ಸಿನಿಮಾದಲ್ಲಿ ಒಂದು ಹಳ್ಳಿಯ ಸೊಗಡಿದೆ, ಒಂದು ಸಂಸ್ಕೃತಿ ಇದೆ, ಒಂದು ಕತೆ ಇದೆ. ಅದನ್ನು ನೋಡಿ ಜನ ಅದನ್ನು ಪ್ರೋತ್ಸಾಹಿಸಿ ಆನಂದಿಸಿ ನೋಡಿ ಸಹಕರಿಸಿ ಒಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ. ನಲ್ಲಿ ಕರ್ನಾಟಕ ಜನತೆ ನಿಮ್ಮ ಕೈ ಹಿಡಿತಾರೆ ಅನ್ನೋ ಒಂದು ಭರವಸೆ ಹಿಡಿತಾರೆ. ನಮ್ಮ ಜನತೆ ನಾವು ಕೈ ಬಿಡಲ್ಲ, ಬಡವ್ರ ಮಕ್ಕಳನ್ನ ರೈತರ ಮಕ್ಕಳನ್ನ ನಮ್ಮ ಕರ್ನಾಟಕ ಜನತೆ ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇದೆ. ಅಷ್ಟು ಖುಷಿಯಲ್ಲಿದ್ದೀನಿ. ಒಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟ ಸಪೋರ್ಟ್ ಸಿಗ್ತಾ ನಿಮಗೆ ಈ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅಂತ? ತುಂಬ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಇಲ್ಲಿ ತನಕ ಒಂದು ಅವಕಾಶ ಸಿಕ್ಕಿದೆ. ಓಕೆ. ಮುಂಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋ ಒಂದು ನಿರೀಕ್ಷೆ ಇದೆಯಾ ನಿಮಗೆ? ಮುಂದೆ ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಈ ಸಿನಿಮಾ ಯಶಸ್ವಿ ಆದರೆ, ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆದರೆ ಮಾಡ್ಬೋದು. ಒಟ್ಟಿನಲ್ಲಿ ಜನ ನಿರ್ಮಾಪಕನ ಕೈ ಹಿಡಿದ್ರೆ ಇನ್ನೂ ಹೆಚ್ಚು ಸಿನಿಮಾ ಮಾಡ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು, ನಿರ್ಮಾಪಕರು ಕೈ ಹಿಡಿದ್ರೆ ಮುಂದೆ ಒಂದು 10 ಸಿನಿಮಾ ಮಾಡ್ಬೋದು ಅನ್ನೋದು ನಮ್ಮ ಒಂದು ಆಸೆ. ಸರ್, ಇಲ್ಲಿವರೆಗೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟಿದ್ವಿ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಹೌದು, ತುಂಬ ಸಿನಿಮಾ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾಶ್ ಅಂಬಾಳೆ ಅವರು ಒಂದು ಕಥೆನ ತಂದು ಈ ಹಳ್ಳಿ ಸೊಗಡನ್ನು ಮರ್ತೋಗಿದ್ದಂಥ ಕಲೆನ, ಸಂಸ್ಕೃತಿನ
ಅದನ್ನ ಇವತ್ತು ಈ ದಿನದಲ್ಲಿ ಎಲ್ರಿಗೂ ತೋರಿಸೋಕೆ ಬಂದಿದ್ದಾರೆ. ಅದು ನಮಗೆ ತುಂಬ ಸಂತೋಷ ಆಯಿತು. ಡೈರೆಕ್ಟರ್ ಎಷ್ಟನೇ ಸಿನಿಮಾ ಸರ್ ಇದು? ಇದು ಡೈರೆಕ್ಟ್ರದ್ದು 3ನೇ ಸಿನಿಮಾ. ಮೊದಲೊಂದು ಖಾಲಿ ಡಬ್ಬ ಅಂತ ಮಾಡಿದ್ದಾರೆ, ಇನ್ನೊಂದು ಕೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ. ಇದು ಓನ್ ಆಗಿ ಮಾಡಿರೋದು 2ನೇ ಸಿನಿಮಾ. ಸರ್, ಚಿತ್ರರಂಗದ ಗಣ್ಯರಿಗೆ ಯಾರು ಸಪೋರ್ಟ್ ಮಾಡಿದಾರ? ಹೌದು, ನಮಗೆ ರತ್ನಜ ಅಂತ ನಮ್ಮ ನಿರ್ದೇಶಕರು ರತ್ನಜ ಪ್ರಕಾಶ್ ಅಂತ ನೆನಪಿರಲಿ ಡೈರೆಕ್ಟ್ರು, ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಮತ್ತು ವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ಸಂಗೀತ ನಿರ್ದೇಶಕರು, ಅವರು ನಮಗೆ ಒಂದು ಯಾವ ಥರ ಮಾಡಬೇಕು ಏನು ಅನ್ನೋದೊಂದು ಸಲಹೆ ಕೊಟ್ಟಿದ್ದಾರೆ. ಇವರ ಸಪೋರ್ಟ್ ಎಲ್ಲ ನಮಗೆ ತುಂಬ ಯೂಸ್ ಆಗಿದೆ. ಚಿತ್ರದ ನಾಯಕ ಮತ್ತು ನಾಯಕಿ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಚಿತ್ರದ ನಾಯಕ ಅಭಿದಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಪಾತ್ರ ಅಂತೂ ವಿಭಿನ್ನವಾಗಿದೆ. ಮತ್ತು ಈ ನಾಯಕಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಶೋಭರಾಜ್ ಅವ್ರ ಬಗ್ಗೆ ಕೇಳಲೇಬೇಕು. ಶೋಭರಾಜ್ ಪಾತ್ರ ಹೇಗಿದೆ? ಶೋಭರಾಜ್ ಪಾತ್ರ ಅಂತೂ ಅದೇ ಈಗಿನ ಇದರಲ್ಲಿ ಚಾಮರಾಜನಗರ ಸೈಡ್ ಒಂಥರ ಗೊಡಬಡೆ ಅಂತ ಇದೆ. ಅದೊಂದು ಕಲೆನ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೊಂದು ನಮ್ಮ ಕಡೆಯಿಂದ ದೊಡ್ಡ ಅಭಿನಂದನೆ. ಓಕೆ ಎಲ್ಲ ಒಟ್ಟು ದೊಡ್ಡ ತಾರಾಗ ಭರಣನೇ ಇದೆ ಅಂತ ಹೇಳಿದ್ರಿ. ನಲ್ಲಿ ಎಲ್ಲರೂ ಸಪೋರ್ಟ್ ಚೆನ್ನಾಗಿತ್ತು ನಿಮಗೆ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ, ಒಂದು ಅವಾಗ ಅನುಕೂಲ ಆಯಿತು ಅಂತ? ಹೌದು, ಎಲ್ಲರೂ ಚೆನ್ನಾಗಿ ಎಲ್ಲಿ ಶೂಟಿಂಗ್ ನಡೀತದೆ ಅಲ್ಲೆಲ್ಲ ಹೋಗಿ ನಾನು ಎಲ್ಲ ವಿಸಿಟ್ ಕೊಡ್ತಿದ್ದೆ. ಎಲ್ಲ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಈ ಕಾಲಘಟ್ಟ ಚಿತ್ರದ ಎಲ್ಲ ತಾರಾಗಣಕ್ಕೂ ನನ್ನ ಅನಂತ ಅಭಿನಂದನೆಗಳು. ಸಂಪೂರ್ಣವಾಗಿ ನಿಮ್ಮ ಚಿತ್ರೀಕರಣ ಮಂಡ್ಯದಲ್ಲೇ ನಡೀತಾ ಅಥವಾ ಬೇರೆ ಬೇರೆ ಕಡೆ ಮಾಡಿದ್ದೀರಾ? ಇಲ್ಲ, ಫಸ್ಟು ಮೈಸೂರು, ಆಮೇಲೆ ನಂಜನಗೂಡು, ಮತ್ತೆ ಶ್ರೀರಂಗಪಟ್ಟಣ, ಪಾಂಡುಪುರ ಇಷ್ಟು ಸೈಡಲ್ಲಿ ನಾವು ಚಿತ್ರೀಕರಣ ಮಾಡಿದ್ವಿ. ಬಜೆಟ್ ಹೇಳಲಿಲ್ಲ ಗೌಡ್ರು ಕೊನೆಗೂ? ಬಜೆಟ್ ಅದು ಹೇಳಕ್ಕಾಗಲ್ಲ, ಎಷ್ಟಾಗಿದೆ ಅಂತ ನಾವು ಇನ್ನೂ ನಾನು ಲೆಕ್ಕನೇ ಹಾಕೊಂಡಿಲ್ಲ. ಹಾಗಾಗಿ ನಡೀತಾ ಇದೆ, ಇನ್ನ ಪ್ರಮೋಷನ್ ಅವು ಎಲ್ಲ ನಡೀತಾ ಇದೆ. ಸಿನಿಮಾಗೆ ಏನ್ ಬೇಕು ಅದೆಲ್ಲ ಸಿನಿಮಾ ಅದ್ದೂರಿ ಬಡ್ಜೆಟ್ ಚಿತ್ರ ಹಾಕ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲ ವ್ಯವಸ್ಥೆನೂ ಮಾಡಿದೀವಿ. ಇಲ್ಲಿ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಇದೆ. ಇಲ್ಲಿ ತನಕ ಯಾವುದೇ ತೊಂದರೆ ಆಗಿಲ್ಲ, ತುಂಬಾ ಅದ್ದೂರಿಯಾಗಿ ಮೂಡ್ ಬಂದಿದೆ. ಸಿನಿಮಾ ಬಗ್ಗೆ ಏನ್ ಇದಾಗಿಲ್ಲ, ಕೊರತೆ ಅಂತೂ ಆಗಿಲ್ಲ ನಮ್ಗೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲಾನು ಇದೆ ಸಿನಿಮಾದಲ್ಲಿ. ಕಮರ್ಷಿಯಲ್, ಸಂಸ್ಕೃತಿ, ಹಳ್ಳಿ ಸೊಗಡು ಎಲ್ಲ ತುಂಬಾ ಚೆನ್ನಾಗಿದೆ. ಗೆದ್ದೆ ಗೆಲ್ತೀರಿ ಅನ್ನೋ ಭರವಸೆ ನೀವು ಮೂಡ್ ಬಂದಿದೆ ಸಿನಿಮಾ ನೋಡಿದ್ಮೇಲೆ? ನಮ್ಗಿದೆ ನಮಗೆ ಮಾಮೂಲಿ ಇದ್ದೇ ಇರುತ್ತೆ, ಎತ್ತವ್ರಿಗೆ ಗಣ ಮುದ್ದು ಅನ್ನೋದು ನಮ್ಗಿರುತ್ತೆ. ನಮ್ಗೇನಪ್ಪ ಅಂತಾರೆ, ಸಿನಿಮಾ ನೋಡೋಂಥ ಪ್ರೇಕ್ಷಕರು ಅದನ್ನ ನೋಡಿ ನಮ್ಗೆ ಗೆಲುವನ್ನ ಅವರು ತೋರಿಸ್ಬೇಕು. ಹಾಗಾಗಿ ಅವರು ಪ್ರೇಕ್ಷಕರು ನೋಡಿ ನಮ್ಗೆ ಗೆಲುವು ಕೊಟ್ರೆ ಅವಾಗ ನಮ್ಮ ಗೆಲುವು, ನಿರ್ಮಾಪಕರ ಗೆಲುವು. ಸಿನಿಮಾ ನೋಡಿದ್ರೆಲ್ಲ ಕಾಮಿಡಿ ಎಲ್ಲ ಇದೆಯಾ? ಹಾಂ ಸರ್, ಕಾಮಿಡಿ ಇದೆ. ಫಸ್ಟ್ ಹಾಫ್ ಅಲ್ಲಿ ಮಂಡ್ಯ ರವಿ ಅಂತ ಅವರು ಕಾಮಿಡಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಸೀತಾರಾಮ್ ಅವರು ಕಾಮಿಡಿ ಮಾಡಿದ್ದಾರೆ. ಕಾಮಿಡಿ, ಒಳ್ಳೆ ಸಾಂಗ್ ಎಲ್ಲ ಚೆನ್ನಾಗಿದೆ. ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸರ್. ಬಿಡುಗಡೆ ಮಾಡ್ತಾ ಇದ್ರ? ಒಂದು 40 ಥಿಯೇಟರ್ ಬಿಡುಗಡೆ ಎಂಟೈರ್ ಕರ್ನಾಟಕ 45ರಿಂದ 50 ಥಿಯೇಟರ್ ಬಿಡುಗಡೆ ಆಗ್ತಿದೆ. ನಾಳೆ ನಟ ನಟಿಯರು ಯಾರು ಬರ್ತಾ ಇದಾರೆ? ನಾಳೆ ಬರ್ತಾ ಇದಾರೆ. ನಮ್ಮ ಸೌತ್ ಭಾಗ ಜಾಸ್ತಿ ರಿಲೀಸ್ ಆಗಿದೆ. ಹೌದು, ನಮ್ಮ ಮಂಡ್ಯ ಮೈಸೂರು ಭಾಗ ಜಾಸ್ತಿ. ಏನ್ ಮಳವಳ್ಳಿ ಕರೆಸ್ತಾ ಇದೀರಾ ನಟ ನಟಿಯರು? ನಾಳೆ ಮೈಸೂರು ಮತ್ತೆ ಮಳವಳ್ಳಿ ಎಲ್ಲಾ ಕಡೆ ಹೀರೋಯಿನ್ ಎಲ್ಲ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್ ವೆರಿ ಮಚ್. ನಮಸ್ಕಾರ. ನಲ್ಲಿ ನಿಮ್ಮ ಸಿನಿಮಾ ಒಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸಾಗಿ ಇದು ಇನ್ನೂ ಹೆಚ್ಚಿನ ಸಿನಿಮಾ ನಿರ್ಮಾಣ ಆಗೋ ರೀತಿಯಲ್ಲಿ ಚಿಕ್ಕೇಗೌಡರು ಕೈ ಹಿಡಿಲಿ ಜನ ಅಂತ ನಾವು ಕೂಡ ನಮ್ಮ ವಾಹಿನಿ ಮುಖಾಂತರ ಆಶೋಪೆ ಪಡ್ತೀವಿ. ಧನ್ಯವಾದ ಸರ್. ಎಲ್ಲ ನಿಮ್ಮ ಮಾಧ್ಯಮ ವೃಂದದವರು ಸಹಾಯ ಬೇಕು ಅಂತ, ತಮ್ಮಲ್ಲಿ ಪತ್ರಿಕಾದ್ಯಮ ಮಾಧ್ಯಮದವರು ಎಲ್ಲ ಸಹಾಯ ಬೇಕು ಅಂತ, ಸಪೋರ್ಟ್ ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಆಯ್ತು, ಥ್ಯಾಂಕ್ ಯು ಸರ್ ವೆರಿ ಮಚ್. ಹೇಗೆ ಸರ್ ಕಾಲಘಟ್ಟ ಸಿನಿಮಾ ರಿಲೀಸ್ ಆಗಿದೆ? ಕಾಲಘಟ್ಟ ಫಿಲ್ಮ್ ರಿಲೀಸ್ ಆಗ್ತಿದೆ. ಸ್ಟಾರ್ಟ್ ಎಲ್ಲ ಈ ದರಿದ್ರ ಸೋಷಿಯಲ್ ಮೀಡಿಯಾ ಬಂದ ಮೇಲೆ 50% ಜನ ಎಕ್ಕುಟ್ಟೋಗ್ಬಿಟ್ಟವ್ರೆ.